ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ರಾತ್ರಿ 1:44 ಏನು ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ನಮ್ಮ ಹಿಂದೂ ಸಹೋದರರ ಸಿಂಧೂರವನ್ನ ಆ ಉಗ್ರಗಾಮಿಗಳು ಕಿತ್ಕೊಂಡ್ರು. ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ್ ಅಂತ ಹೇಳಿ ಹೆಸರಿಟ್ಟು ಇವತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ಎಲ್ಲ ತಡೆಗಳಿಗೆ ನುಗ್ಗಿ ಇವತ್ತು ಅದನ್ನ ಧ್ವಂಸ ಮಾಡೋದ್ರ ಮುಖಾಂತರ 100 ಜನನ್ನ ಬಲಿ ತೆಗೆದುಕೊಂಡು ನಮ್ಮ ಹೆಣ್ಣು ಮಕ್ಕಳಿಗೆ ನೋಡಿ ನಿಮ್ಮ ಸಿಂಧೂರನ್ನ ತೆಗೆದಿರ್ತಕ್ಕಂಥವ್ರನ್ನ ನಾವು ಇನ್ನು ಬಲಿ ತಗೊಂಡಿದ್ದೀರಿ ಅಂತ ಹೇಳಿ ನೋಡಿಸ್ಕೊಟ್ಟಿದ್ದಾರೆ. ಬಂದರೆ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ ಈ ಬೆಳಗಾವಿ ದಾಳಿ ಏನ್ ನಡೀತು. ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇಲ್ಲಿ ನಾವು ತಿಳ್ಕೊಬೇಕಾಗಿರೋದಿಷ್ಟೇ, ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅದನ್ನೆಲ್ಲ ಸೈಡ್ಗಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವು ಸಾಥ್ ಕೊಡಬೇಕು. ಅವ್ರ ಜೊತೆಲಿ ನಾವಿದ್ದೀರಿ ಅಂತ ಹೇಳಬೇಕು, ನಮ್ಮ ಸೈನಿಕರ ಜೊತೆಲಿ ನಾವಿದ್ದೀರಿ ಅಂತ ಹೇಳಬೇಕು. ಸೈನಿಕರಿಗೆ ಒಳ್ಳೇದಾಗ್ಲಿ, ವಿಜಯಮಾಲೆ ಸಿಕ್ಲಿ, ನಮ್ಮ ಭಾರತಕ್ಕೆ ಒಳ್ಳೇದಾಗ್ಲಿ. ನಾವಿಲ್ಲೇನು ಕ್ಲಾಕ್ ಟವರ್ ಅಲ್ಲಿ 74 ವರ್ಷಗಳ ನಂತರ ಭಾರತ ಧ್ವಜವನ್ನ ಆರಿಸಿದ್ರೆ ಅದೇ ರೀತಿಯಲ್ಲಿ ಲಾಹೋರಲ್ಲಿ ಹೋಗಿ ನಮ್ಮ ಭಾರತ ಧ್ವಜವನ್ನ ಆರಿಸಬೇಕು. ಆ ಮಟ್ಟಕ್ಕೆ ನಾವು ಧೈರ್ಯ ತುಂಬುವಂತ ಕೆಲಸಗಳನ್ನ ನಾವು ಮಾಡಬೇಕು. ಬಂಧುಗಳೇ, ಎಷ್ಟೋ ಜನ ಇಲ್ಲಿರ್ತಕ್ಕಂಥವ್ರು ಪಾಕಿಸ್ತಾನಿ ಏಜೆಂಟ್ಗಳ ತರ ನಡ್ಕೊಂತ ಇದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಪಾಕಿಸ್ತಾನದವ್ರಿಗೆ ಇಲ್ಲಿರ್ತಕ್ಕಂಥ ಸರ್ಕಾರದವರು ಪ್ರಜೆಗಳಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ಕೆಲವರು ಹೇಳ್ತಾರೆ ನನ್ನ ತಗೊಂಡೋಗಿ ಬಾಂಬ್ಗಳು ಕಟ್ಬಿಟ್ಟು ಅಲ್ಲಿ ಬಿಸಾಕ್ರಿ ಅಂತ ಹೇಳಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಮುಖಂಡರು ನಾನು ಹೇಳೋದಿಷ್ಟೇ, ಯಾರ್ಯಾರು ಇಲ್ಲಿದ್ದು ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇದ್ದೀರೋ, ನರೇಂದ್ರ ಮೋದಿ ಅವರು ನಿಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬಿಡಿ. ಆದ್ರೆ ಇಲ್ಲಿದ್ದು ಪಾಕಿಸ್ತಾನ ಮಕ್ಕಳ ತರ ನೀವೇನಾದ್ರು ನಡ್ಕೊಂಡ್ರೆ ಮುಂದಿದೆ ಮಾರಿ ಹಬ್ಬ. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗ್ಬೇಕು. ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥವ್ರು ಪ್ರತಿಯೊಂದು ಮನೆಯಲ್ಲೂ ನಾವು ಸೈನಿಕರಾಗಿ ನಾವು ಕೆಲಸ ಮಾಡಬೇಕು. ನಮ್ಮ ಮಕ್ಕಳ, ನಮ್ಮ ದೇಶದ ರಕ್ಷಣೆ ನಮ್ಮ ಕೈನಲ್ಲಿ ಸಾಧ್ಯವಿದೆ. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ವಿಜೇಂದ್ರಣ್ಣವ್ರ ಕೈ ಬಲಪಡಿಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ತರಬೇಕು. ಮುಂದಿನ ದಿನಗಳಲ್ಲಿ 175ಕ್ಕೂ ಹೆಚ್ಚಿಗೆ MLAಗಳನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ದೇಶದ ಪರವಾಗಿ ನಾವಿದ್ದೀರಿ. ಇವತ್ತೇನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಕಿತ್ತೊಗಿತೀರಿ ಅಂತ ಹೇಳಿ ನಾವು ಇವತ್ತು ಶಬ್ದ ಕೈಗೊಳ್ಳಬೇಕು ಅಂತ ಹೇಳಿ ನಿಮ್ಮನ್ನ ಕುರಿತು 4 ಮಾತನಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದ್ಸೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.